टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಜಮ್ಮುವಿನಲ್ಲಿ ಸಹಜ ಸ್ಥಿತಿ ಮರಳ್ತಾ ಇದೆ ಜನಜೀವನ. ಯಾಕೆಂದ್ರೆ ಯುದ್ಧ ಸ್ಥಿತಿಯಿಂದಾಗಿ ಸಾಕಷ್ಟು ಆತಂಕಕ್ಕೆ ಅಡಗಾಗಿದ್ರು. ಆದರೆ ಈಗ ಜಮ್ಮುವಿನಲ್ಲಿ ಮತ್ತೆ ಮೊದಲಿನ ಸ್ಥಿತಿ ಬರ್ತಾ ಇದೆ. ಶೆಲ್ ದಾಳಿಯಿಂದ ಊರು ತೊರೆದಿದ್ದವರು ವಾಪಸ್ ಬರ್ತಾ ಇದ್ದಾರೆ. ಸಾಕಷ್ಟು ಹೆದರಿಕೆ ಆಗಿತ್ತು, ಈಗ ಮತ್ತೆ ವಾಪಸ್ ಬರ್ತಾ ಇದ್ದಾರೆ. ಹೀಗಾಗಿ ಆಹಾರ ಕಿಟ್ನೊಂದಿಗೆ ಮರಳಿದಂಥ ಸಲೋತ್ರಿ ನಿವಾಸಿಗಳು, ಸಲೋತ್ರಿ ಎನ್ನುವಂಥ ಭಾಗ ಏನಿದೆ, LOC ಗಡಿಯ ಪೂಂಚ್ನಲ್ಲಿರುವಂಥ ಸಲೋತ್ರಿ ಗ್ರಾಮ LOC ಹೊಂದ್ಕೊಂಡೇ ಇದೆ. ಆ ಗ್ರಾಮದಲ್ಲಿ ದಾಳಿಯ ಭೀತಿ ಇತ್ತು, ಊರು ತೊರೆದಿದ್ರು ಜನ. ಈಗ ಮತ್ತೆ ಅವರೆಲ್ಲರೂ ಕೂಡ ವಾಪಸ್ ಬರ್ತಾ ಇದ್ದಾರೆ. ಬಂದವರಿಗೆ ಆಹಾರದ ಕಿಟ್ಟನ್ನು ಕೂಡ ವಿತರಣೆ ಮಾಡಲಾಗ್ತಾ ಇದೆ. ಯಾಕೆಂದರೆ ಏನೂ ಇಲ್ಲ ಅವ್ರ ಹತ್ರ. ಈಗ ವಾಪಸ್ ಬರುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಇರಲ್ಲ. ಹೀಗಾಗಿ ಮನೆಗೆ ವಾಪಸ್ ಬರ್ತಾ ಇದ್ದಂತಲೇ, ಅವರ ಗ್ರಾಮಕ್ಕೆ ವಾಪಸ್ ಬರ್ತಾ ಇದ್ದಂತಲೇ ಅವರಿಗೂ ಕೂಡ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗ್ತದೆ. ಸ್ಥಳೀಯ ಆಡಳಿತ ಈಗ ಅವರಿಗೆ ಆಹಾರದ ಕಿಟ್ಟನ್ನು, ದವಸ ಧಾನ್ಯವನ್ನು ನೀಡ್ತಾ ಇದೆ. ಯಾಕೆಂದರೆ ಸಾಕಷ್ಟು ದಿನಗಳಿಂದ ಮನೆ ತೊರೆದಿದ್ರು, ಏನಾಗುತ್ತೆ ಅಂತ ಗೊತ್ತಿರಲಿಲ್ಲ. ಅಷ್ಟು ದೊಡ್ಡ ಪ್ರಮಾಣದ ಶೆಲ್ಲಿಂಗ್ ಆಗ್ತಾಯಿತ್ತು, ಭೀಕರವಾದಂಥ ಸ್ಥಿತಿ ಇತ್ತು. ಅಲ್ಲೇ ನಿವಾಸ ಇದ್ದರೆ ಸಾಕಷ್ಟು ಕಷ್ಟವಾಗ್ತಾ ಇತ್ತು. ಈ ಕಾರಣಕ್ಕೋಸ್ಕರ ಊರನ್ನು ತೊರೆದಿದ್ರು. ಈಗ ಮತ್ತೆ ನಿಧಾನವಾಗಿ ವಾಪಸ್ ಬರ್ತಾ ಇದ್ದಾರೆ. ಗಡಿ ಭಾಗದಲ್ಲಿ ಮೊದಲಿನಂತೆ ಜನಜೀವನ ಮತ್ತೆ ವಾಪಸ್ ಮರಳ್ತಾ ಇದೆ. ಹೀಗಾಗಿ ಆತಂಕ ತಕ್ಕ ಮಟ್ಟಿಗೆ ಕಡಿಮೆ ಆಗಿದೆ. ಆದರೆ ಮುಂದೇನು ಅನ್ನುವಂಥ ಒಂದು ಆತಂಕ ಸಹಜವಾಗಿಯೇ ಇದೆ. ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಆಡಳಿತ ಕೂಡ ಅವ್ರ ಜೊತೆಗೆ ನಿಂತಿದೆ. ಈಗ ಆಹಾರದ ಕಿಟ್ಟನ್ನು ನೀಡ್ತಾ ಇದೆ. ಭಾರತ ಪಾಕಿಸ್ತಾನ ನಡುವಿನ ಕದನ ವಿರಾಮ ಇನ್ನಷ್ಟು ವಿಸ್ತರಣೆ ಆಗಿದೆ. ಮೇ 18ರವರೆಗೆ ಕದನ ವಿರಾಮ ವಿಸ್ತರಣೆಗೆ ನಿರ್ಧಾರ ಮಾಡಲಾಗಿದೆ. ಗಡಿ ಶಾಂತಿ ಕಾಪಾಡುವ ಉದ್ದೇಶದಿಂದ ಕದನ ವಿರಾಮ ವಿಸ್ತರಣೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಭಾರತ ಪಾಕಿಸ್ತಾನ ನಡುವಿನ ಕದನ ವಿರಾಮ ವಿಸ್ತರಣೆ ಮಾಡಲಾಗಿದೆ. ಮೇ 18ರವರೆಗೆ ಕದನ ವಿರಾಮವನ್ನು ವಿಸ್ತರಣೆ ಮಾಡಲಾಗಿದೆ. ಗಡಿ ಶಾಂತಿ ಕಾಪಾಡುವಂಥ ಉದ್ದೇಶದಿಂದ ಕದನ ವಿರಾಮ ವಿಸ್ತರಣೆ ಮಾಡಲಾಗಿದೆ. ಈಗಾಗಲೇ ಇದೊಂದು ತಾತ್ಕಾಲಿಕವಾದಂಥ ಕದನ ವಿರಾಮ ಅಂತ ಹೇಳ್ತಾ ಇದ್ರು ಕೂಡ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಶೆಲ್ಲಿಂಗ್ಗಳನ್ನು ಮಾಡದೇ ಇರೋದಕ್ಕೆ ಭಾರತ ಮತ್ತು ಪಾಕಿಸ್ತಾನ ಒಪ್ಕೊಂಡಿವೆ. ಯಾಕೆಂದರೆ ಮತ್ತೆ ಗಡಿ ಭಾಗದಲ್ಲಿ ಶೆಲ್ಲಿಂಗ್ ಮಾಡ್ತಾ ಇದ್ರೆ ಆಗ ಇನ್ನಷ್ಟು ಸಮಸ್ಯೆ ಆಗಿರುವಂಥ ಸಾಧ್ಯತೆ ಇರುತ್ತೆ. ಜನಜೀವನ ಸಾಕಷ್ಟು ಕಷ್ಟವಾಗುತ್ತೆ. ಈಗ ತಾನೇ ಮತ್ತೆ ನಾರ್ಮಲ್ಸಿಗೆ ಬರ್ತಾ ಇದೆ. ಗಡಿ ಭಾಗದಲ್ಲಿರುವಂಥ ಗ್ರಾಮಗಳಲ್ಲಿ ಈಗ ತಾನೇ ಜನಜೀವನ ಸಹಜ ಸ್ಥಿತಿಗೆ ಮರಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮತ್ತೆ ಶೆಲ್ಲಿಂಗ್ ಆದರೆ ಸಾಕಷ್ಟು ಸಾವು ನೋವು ಆಗುವಂಥ ಸಂದರ್ಭ ಇರುತ್ತೆ, ಸಾವು ನೋವು ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಮೇ 18ರವರೆಗೆ ಕದನ ವಿರಾಮವನ್ನು ವಿಸ್ತರಣೆ ಮಾಡೋದಕ್ಕೆ ಭಾರತ ಮತ್ತು ಪಾಕಿಸ್ತಾನ ಈಗ ನಿರ್ಧಾರ ಮಾಡಿವೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆದರೆ ಮುಂದೆ ಮತ್ತೆ ಕದನ ವಿರಾಮ ಉಲ್ಲಂಘನೆ ಆಗುತ್ತೆ, ಇದೆಲ್ಲವೂ ಕೂಡ ಕಾದು ನೋಡಬೇಕಾಗತ್ತೆ. ಭಾರತೀಯ ಸೇನಾಪಡೆಗಳು ಕೂಡ ಗಡಿ ಭಾಗದಲ್ಲಿ, ಪ್ರಮುಖವಾಗಿ LOC ಭಾಗದಲ್ಲಿ ಹೆಚ್ಚಿನ ನಿಗಾ ವಹಿಸಿದ್ದಾರೆ. ಯಾಕಂದರೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಸೇನಾಪಡೆಗಳನ್ನು ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಹೆಚ್ಚುವರಿ ಸೇನಾ ತುಕಡಿಗಳಿದೆ, ಅದನ್ನು ಗಡಿ ಭಾಗದಲ್ಲೇ ಉಳಿಸಲಾಗಿದೆ. ಯಾವುದೇ ಕಾರಣಕ್ಕೂ ಮತ್ತೆ ವಾಪಸ್ ಬರದಂತೆ ಅವರಿಗೆ ಸೂಚನೆ ಕೊಡಲಾಗಿದೆ. ಯಾಕಂದರೆ ಪಾಕಿಸ್ತಾನ ಹಿಂದೆ ಕೂಡ ಬೇರೆ ಸಂದರ್ಭದಲ್ಲಿ, ಕಾರ್ಗಿಲ್ ಸೇರಿದಂತೆ ಬೇರೆ ಸಂದರ್ಭದಲ್ಲಿ ಮತ್ತೆ ಗಡಿ ತಂಟೆಗೆ ಬಂದಿತ್ತು. ಹೀಗಾಗಿ ಈಗ ಸೇನಾ ತುಕಡಿಗಳನ್ನು ಗಡಿ ಭಾಗದಲ್ಲೇ ನಿಲ್ಲಿಸಲಾಗಿದೆ. ಆದರೆ ಮೇ 18ರವರೆಗೆ ಈ ಕದನ ವಿರಾಮವನ್ನು ವಿಸ್ತರಣೆ ಮಾಡಲಾಗಿದೆ.